ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೆಳಗಿನ ತಿಂಡಿ ಬಂದು ರವೆ ಇಡ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಮಸಾಲ ಇಡ್ಲಿ MTRದು. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಫ್ರೆಂಡ್ಸ್, ಇಲ್ಲಿ 3 ಕಪ್ಪು ರವೆಗೆ ನಾನಿಲ್ಲಿ 1-1.5 ಕಪ್ಪಷ್ಟು ಹುಳಿ ಮೊಸರು ತೊಗೊಂಡಿದ್ದೀನಿ. ಹುಳಿ ಮೊಸರು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ಹಂಗಾಗಿ ಹುಳಿ ಮೊಸರು. ಆಮೇಲೆ 1-2 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಕಲಸಿಬಿಟ್ರೆ ನಾವು ಈ ಕಡೆ ಚಟ್ನಿ ಮಾಡ್ಕೊಳ್ಳೋಷ್ಟರಲ್ಲೇ ಇದು ರವೆ ಚೆನ್ನಾಗಿ ನೆನ್ಕೊಂಡಿರುತ್ತೆ. ವಿತಿನ್ 5 ಮಿನಿಟ್ಸಲ್ಲೇ ಇಡ್ಲಿ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ನಾನು. ಯಾವಾಗಲೂ ನಾರ್ಮಲ್ ಬಿಳಿ ಇಡ್ಲಿನೇ ಮಾಡ್ತಾ ಇದ್ದಿದ್ದು, ರವೆ ಇಡ್ಲಿ. ಇದು ಮಸಾಲ ಇಡ್ಲಿ ನಾನು ಈಗ ಒಂದು ಪ್ಯಾಕೆಟ್ ತೊಗೊಂಬಂದಿದ್ದೆ, ನೋಡೋಣ ಹೇಗಿರುತ್ತೆ ಅಂತ. ನನ್ನ ಫ್ರೆಂಡ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಸರಿ ನಾನು ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. 1 ಟೈಮ್ ಮಾಡಿ ತಿಂದಿದ್ದೀವಿ, ಇದು ಸೆಕೆಂಡ್ ಟೈಮು. ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ಬೇಗ ಕೂಡ ಆಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ಆಲ್ರೆಡಿ ಎಲ್ಲ ಮಸಾಲ ಕೂಡ ಇರುತ್ತೆ, ನಾವೇನು ಹಾಕೋಂಗಿರಲ್ಲ. ಅಂದರೆ ಉಪ್ಪು ಕೂಡ ಹಾಕೋಂಗಿರಲ್ಲ, ಆಲ್ರೆಡಿ ಉಪ್ಪು ಕೂಡ ಇರುತ್ತೆ. ಮೊಸರು ನೀರು ಕಲಸಿಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ರವೆ ಕೂಡ ನೆನೆಯುತ್ತೆ. ಆಮೇಲೆ ಇಡ್ಲಿ ಪಾತ್ರೆಗೆ ಹಾಕಿದರೆ ವಿತಿನ್ 5 ಮಿನಿಟ್ಸಲ್ಲಿ ಇಡ್ಲಿ ರೆಡಿ ಆಗುತ್ತೆ. ನನಗಂದ್ರೆ ತುಂಬಾ ಇಷ್ಟ ಆಯಿತು. ಇದು ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. 1/2 kg ಅಷ್ಟೇ ತೊಗೊಂಬಂದಿದ್ದೆ ನಾನು, ಯಾಕಂದರೆ ಮಾಡಿರಲಿಲ್ಲ, ಹೇಗಾಗುತ್ತೋ ಏನೋ ಅಂತ ಡೌಟ್ ಇತ್ತು. 1/2 kgಯಲ್ಲಿ ನಾವು 2 ಸರಿ ಮಾಡ್ಕೊಂಡು ತಿಂದಿದ್ದೀವಿ. ತುಂಬಾ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಇಡ್ಲಿ ಒಂದು 5-6 ತಿಂತೀವಿ, ಬಟ್ ಇದು 4 ಇಡ್ಲಿಗೆ ಸಾಕಾಗುತ್ತೆ. ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಅದು ನೀರಿನ ಮೆಜರ್ಮೆಂಟು, ಅದೇನು ಎಷ್ಟೆಷ್ಟು ಹಾಕಬೇಕು ಅಂತ ಎಲ್ಲ ಕೂಡ ಇಂದ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ, ನೋಡ್ಬೋದು. ನಾನು ಹುಳಿ ಮೊಸರು ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಹುಳಿ ಮೊಸರು ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಫ್ರೆಶ್ ಮೊಸರು ಹಾಕ್ಬೋದು. ಫ್ರೆಂಡ್ಸ್, ನಾನೊಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೀನಿ, ಬಂದಿದೆ. ಈಗ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟು ಏನಾದರೂ ಬುಕ್ ಮಾಡಿದರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಓಪನ್ ಮಾಡಿ ನೋಡೋಕ್ಕೆ. ಬಟ್ ಈ ಪ್ರಾಡಕ್ಟ್ ಖಂಡಿತವಾಗಿ ನಾನೇ ಮಾಡ್ತೀನಿ, ಯಾಕಂದರೆ ಈ ಪ್ರಾಡಕ್ಟು ನನಗೆ ತುಂಬಾ ಇಷ್ಟ. ಹಂಗಾಗಿ ನಾನೇ ಬುಕ್ ಮಾಡಿ ತರಿಸಿದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ. ಫ್ರೆಂಡ್ಸ್, ಅಮೆಝಾನಿಂದ ನಾನು ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೀನಿ. ಏನಂದರೆ ನ್ಯೂಟ್ರಿಪ್ರೋ ಜ್ಯೂಸರ್ ಬ್ಲೆಂಡರ್ನ. ಬನ್ನಿ ಈಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಸಣ್ಣ ಪುಟ್ಟದ್ದು ಏನಾದರೂ ಹಾಕ್ಕೊಳ್ಳೋದಿದ್ರೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ 3 ಜಾರ್ಸ್ ಇದೆ. ತುಂಬಾ ಇಷ್ಟ ಆಯಿತು ನನಗಂತೂ. ತುಂಬ ದಿನದಿಂದ ತೊಗೋಬೇಕಂತ ಅನ್ಕೊತಾ ಇದ್ದೆ, ಬಟ್ ಆಗಿರಲಿಲ್ಲ. ಫೈನಲ್ ಆಗಿ ಈಗ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ಬನ್ನಿ ಈಗ ಓಪನ್ ಮಾಡಿ ತೋರಿಸ್ತೀನಿ. ಒಂದು ಸ್ಮಾಲ್ ಇದೆ, ಒಂದು ಮೀಡಿಯಮ್ ಇದೆ, ಒಂದು ದೊಡ್ಡದು ಜಾರ್ ಬರುತ್ತೆ. ಬನ್ನಿ ಓಪನ್ ಮಾಡೋಣ. ಫ್ರೆಂಡ್ಸ್, ಇದ್ರದ್ದು ಲಿಂಕ್ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ನೀವು ಕೂಡ ಬುಕ್ ಮಾಡ್ಬೋದು. ಫ್ರೆಂಡ್ಸ್, ನಾನೀಗ ಬ್ಲೆಂಡರ್ನ ಓಪನ್ ಮಾಡ್ತಾ ಇದ್ದೀನಿ. ಕೆಲವೊಂದು ಖುಷಿಯಿಂದ, ಎಕ್ಸೈಟ್ಮೆಂಟಿಂದ ಓಪನ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಕೆಲವೊಂದು ಪ್ರಾಡಕ್ಟ್ ಓಪನ್ ಮಾಡೋದೇ ಇಲ್ಲ ನಾನು. ಇದು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ನನ್ನ ಕಿಚನ್ಗೆ, ಹಾಗಾಗಿ ನಾನೇ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇದು ಸ್ಮಾಲ್
ಜಾರಿದು, ತುಂಬ ಪುಟ್ಟದು, ತುಂಬನೇ ಚೆನ್ನಾಗಿದೆ. ಸಣ್ಣ ಪುಟ್ಟ ಏನಾದರೂ ಪುಡಿಗಳು ಹಾಕಬೇಕಾದ್ರೆ, ಮಸಾಲೆಗಳು ಹಾಕ್ಕೋಬೇಕಾದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಫುಲ್ ಪಿಕ್ಚರ್ ನೋಡ್ಬೋದು ನೀವು. ತುಂಬ ಚಿಕ್ಕದು, ತುಂಬ ಯೂಸ್ ಆಗುತ್ತೆ. ನನಗಂತೂ ಸ್ವಲ್ಪ ಏನಾದರೂ ಇದು ಚಕ್ಕೆ ಮಸಾಲ ಅಥವಾ ಯಾಲಕ್ಕಿ ಈ ಥರದ ಲವಂಗದ್ದು ಏನಾದರೂ ಪುಡಿ ಹಾಕಬೇಕಾದ್ರೆ ತುಂಬ ಚಿಕ್ಕದು ಬೇಕಾಗಿತ್ತು. ಹಾಗಾಗಿ ಇದು ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಚಿಕ್ಕ ಜಾರ್ದಿಲ್ಲ, ದೊಡ್ಡ ಜಾರೇ ಇದೆ. ಚಿಕ್ಕ ಜಾರೆಲ್ಲ ಹಾಳಾಗೋಗಿದೆ. ಹಂಗಾಗಿ ನಾನು ಇದನ್ನೇ ಇಷ್ಟಪಟ್ಟು ಬುಕ್ ಮಾಡಿದ್ದೀನಿ. ಬನ್ನಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಟೋಟಲಾಗಿ ಇದರಲ್ಲಿ 3 ಜಾರ್ ಬರುತ್ತೆ. ಒಂದು ಚಿಕ್ಕದಾಗಿದೆ, ಒಂದು ಮೀಡಿಯಮ್ ಆಗುತ್ತೆ, ಒಂದು ದೊಡ್ಡದು ಬರುತ್ತೆ. ಅಂದರೆ ತುಂಬ ಹೆವಿ ಹಾಕೋಕ್ಕೇನು ಬರಲ್ಲ ಫ್ರೆಂಡ್ಸ್. ಇದು ನಾನೀಗ ಆಲ್ರೆಡಿ ಯೂಸ್ ಮಾಡಿ ನಾನು ನಿಮಗೆ ಈಗ ರಿವ್ಯೂ ಕೊಡ್ತಾ ಇದ್ದೀನಿ. ಈಗ ತರಿಸಿಬಿಟ್ಟು ಒಂದು ಸ್ವಲ್ಪ ದಿನ ಆಯಿತು. ಫಸ್ಟ್ ಯೂಸ್ ಮಾಡಿ ನೋಡೋಣ, ಆಮೇಲೆ ನಮ್ಮ ಒಪಿನಿಯನ್ ಏನಿರುತ್ತೆ ಅದನ್ನ ಹೇಳೋಣ ಅಂತ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಕೂಡ ದೊಡ್ಡ ಜಾರ್. ಇದು 2 in 1 ಯೂಸ್ ಮಾಡ್ಬೋದು, ಜಾರ್ ಥರ. ಹಾಗೆ ಜ್ಯೂಸ್ ಕುಡಿಯೋಕ್ಕೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ಜಾರು 2 in 1 ಇದು. ಸ್ಮೂದಿಗೂ ಯೂಸ್ ಆಗುತ್ತೆ, ಹೊರಗಡೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಬ್ಯಾಗಲ್ಲಿ ಇಟ್ಕೊಂಡು. ಮನೇಲೆ ಜಾರ್ ಥರನೂ ಯೂಸ್ ಮಾಡ್ಬೋದು. ಅದಕ್ಕೆ ಟೋಟಲಾಗಿ 2 ಕ್ಯಾಪ್ ಬಂದಿದೆ. ಟೋಟಲಾಗಿ ಹೇಳ್ಬೇಕಂದ್ರೆ ಈ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ಈ ಜಾರ್ ನೋಡ್ಬೋದು, ಈ ಜಾರನ್ನು ಚೆನ್ನಾಗಿದೆ, ಕ್ವಾಲಿಟಿನೂ ಹಾಗೆ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾರಿಗಾದ್ರೂ ಬೇಕಂದರೆ ಬೇಗ ಹೋಗಿ ಬುಕ್ ಮಾಡಿ ತರಿಸ್ಕೊಳ್ಳಿ ಫ್ರೆಂಡ್ಸ್. ಒಳಗಡೆ ಬ್ಲೇಡು ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲ ಕ್ವಾಲಿಟಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಇಷ್ಟ ಆಯಿತು. ಸಣ್ಣ ಪುಟ್ಟ ಏನಾದರೂ ಚಟ್ನಿ ಅಂದರೆ ಹಸಿಮೆಣಸಿಗೆ ಚಟ್ನಿ, ಪುದೀನ ಚಟ್ನಿ, ಏನಾದರೂ ಚಟ್ನಿ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದೊಡ್ಡದು ಜಾರ್ ತೊಗೊಂಡು ತೊಳೆಯೋದು ಅದು ಸುಮ್ಮನೆ ರಿಸ್ಕು. ಹಾಗೆ ಇನ್ನೊಂದು ಇದು ನೋಡ್ಬೋದು ನೀವು, ಟೋಟಲ್ ಮಿಕ್ಸಿ ಇದು ಬ್ಲೆಂಡರ್ದು. ಬಟ್ ಇದು ಫೇಸ್ ಕೂಡ ತುಂಬ ಕಡಿಮೆ ಜಾಗದಲ್ಲೇ ಇಡ್ಬೋದು ನಾವು. ಮಿಕ್ಸಿದಾದರೆ ಅದೊಂದು ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ. ಇದಕ್ಕೇನಿಲ್ಲ, ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು, ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ರೇಟು ಕೂಡ ತುಂಬ ರೀಸನೇಬಲ್ ಇದೆ. ಹಾಗೆ ವಾರಂಟಿ ಕೂಡ ಇದೆ. ಯಾರಿಗಾದರೂ ಬೇಕಂದರೆ ಹೋಗಿ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಫುಲ್ ಪಿಕ್ಚರ್ ನೋಡ್ಬೋದು. 3 ಜಾರ್ಸ್ ಬರುತ್ತೆ, ಹಾಗೆ 2 ಕ್ಯಾಪ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಫ್ರೆಂಡ್ಸ್. ನಾವು ಇವತ್ತು ನಮ್ಮ ಫ್ಯಾಮ್ಲಿ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಬನ್ನಿ ಹೇಳ್ತೀನಿ. ಅವಾಗವಾಗ ಸಂಡೇ ಅಥವಾ ಸ್ಯಾಟರ್ಡೆ ರಜೆ ಇದ್ದಾಗ ಹೋಗಿ ಬರ್ತೀವಿ, ಅವರು ಕೂಡ ಬರ್ತಾರೆ ಫ್ರೆಂಡ್ಸ್. ಇಲ್ಲಿ ನನ್ನ ಮಗಳು ಇಂದ 3 ಸೀಟು ಖಾಲಿರುತ್ತೆ. ಗಾಡಿ ಹತ್ತಿದ ಕೂಡಲೇ ಆರಾಮಾಗಿ ಮಲಗಿಬಿಡ್ತಾಳೆ. ಈಗ ಕೂಡ ಅಷ್ಟೇ, ಮಲಗಿ ಆರಾಮ ಮೊಬೈಲ್ ನೋಡ್ಕೊಂಡಿದ್ದಾಳೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಫ್ಯಾಮಿಲಿ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆಯ್ತು ಮೀಟ್ ಆಗಿ. ಇವತ್ತು ಸಂಡೇ ಅಲ್ವಾ, ಸೊ ಎಲ್ಲರೂ ಮೀಟ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಆಲ್ರೆಡಿ ನೋಡಿರ್ತೀರಾ ವಿಶು ಅಣ್ಣ ಶ್ವೇತಾ ಅಂತ. ಎಲ್ಲಾದರೂ ಟ್ರಿಪ್ ಹೋಗ್ಬೇಕಾದ್ರೆ ಅವರು ನಾವು ಹೋಗಿರ್ತೀವಿ. ನಮ್ಮ ಮನೆಯವ್ರ ಚೈಲ್ಡ್ಹುಡ್ ಫ್ರೆಂಡು, ಆವಾಗವಾಗ ಹೋಗ್ತಾ ಇರ್ತೀವಿ. ಬನ್ನಿ ಫ್ರೆಂಡ್ಸ್, ಈಗ ಹೋಗೋಣ. ಆಲ್ರೆಡಿ ತುಂಬಾ ಲೇಟ್ ಆಯಿತು. ನಮ್ಮ ಮನೆಯವ್ರಿಗೆ ಆಫೀಸ್ ಕಾಲ್ ಬಂದಿತ್ತು, ಹಂಗಾಗಿ 1 hour ಕಾಲಲ್ಲೇ ಇದ್ರು ಅವರು. ಈಗ ಹೊರಟಿದ್ದೀವಿ. ಬನ್ನಿ. ಅವರಿರೋದು ಬಸವನಗುಡಿ, ಬಟ್ ಇಲ್ಲಿಂದ 1 hour 1.5 hour ಆಗುತ್ತೆ ಹೋಗಿ ರೀಚ್ ಆಗೋಕ್ಕೆ. ಟ್ರಾಫಿಕ್ ಬೇರೆ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಅಲ್ಲೋದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ತಗೋಬೇಕಲ್ಲ. ನಿನ್ನ ಹತ್ರ ಇಲ್ಲಲ್ಲ?
+1 ಕಾರ್ಡ್ ಇಲ್ಲಲ್ಲ? ಒಂದಿದೆ ಅಷ್ಟೇ +1 ಇಲ್ಲ, ಈ ತರ ಇಲ್ಲಲ್ಲ? ಸೊ ಹಂಗಂದ್ರೆ ನೀನ್ ಒಂದು ಕಾರ್ಡ್ನ ಏನೋ ಕಾರ್ಡ್ ನಿನ್ನ ಹತ್ರ ಹಾಕಕ್ಕಿಲ್ಲ ಅಂದ್ರೆ ಇಲ್ಲಿಂದ ರಿಸೀವ್ ಮಾಡ್ಬೇಕು. ಅಂದ್ರೆ ಅದೇ ಕಲರ್ ಬೇರೆದು ಹಾಕ್ಬೋದ್ರಲ್ಲ? ನಂಬರ್ ಯಾವ್ದಾದ್ರು ಇರಲಿ, ಕಲರ್ ಅದೇ ಅಷ್ಟೇ. ಇದು ಹಾಕಿದ್ದಕ್ಕೆ ಈಗ ಈಗ ನಾನು ಆಡ್ಬೇಕು. ನನ್ನ ಹತ್ರ ಯಾವ ಕಾರ್ಡ್ಸ್ ಇಲ್ಲ, ಆ ಥರ ಮ್ಯಾಚ್ ಆಗಿದೆ, ಸೊ ತಗೊಂತಾರೆ. ಇವಳ್ದು ಸ್ಟಾಪ್ ಆಗಲಿಲ್ಲ ಅರಣಿದು, ಕಂಟಿನ್ಯೂ ಮಾಡ್ಬೋದಾ ಮತ್ತೆ? ನೆಕ್ಸ್ಟ್ ಹಾಕಿದ್ದಿದ್ರೆ ನೀನು ಹಾಕ್ಬೋದಾಗಿತ್ತು. ಭುವನ್ ವಿನ್. ವೆಲ್ಕಮ್ ಜ್ಯೂಸ್ ಅಂಡ್ ಎಕ್ಸಿಟ್ ಜ್ಯೂಸ್. ಜ್ಯೂಸ್ ಕಟ್ಕೊಡ್ಬಿಡೋದ ಜ್ಯೂಸ್ ಕುಡಿಬೇಕಾದ್ರೆ ನಾವು ರೆಸಾರ್ಟಿಗೆ ಹೋಗ್ಬೇಕು, ಮನೆಗೆಲ್ಲ ನಡೆಯಲ್ಲ. ಭುವನ್ ಅಷ್ಟು ತಿಂದ್ರೆ ಆಗ್ತಿತ್ತು. ಹೌದು, ಎಷ್ಟಾಯ್ತು? 15 ನಿಮಿಷ. ಚೆನ್ನಾಗೈತಲ್ಲ, ಸುಮ್ಮನೆ ತಿಂತಾ ಇದ್ದಾರೆ. ಶ್ವೇತಾ ಅವ್ರ ಬಿರಿಯಾನಿ, ಅಯ್ಯೋ ಶ್ವೇತಾ ಬಿರಿಯಾನಿ, ವೆಜ್ ಬಿರಿಯಾನಿ, ಮೇಘನ ಬಿರಿಯಾನಿ. ಫ್ರೆಂಡ್ಸ್ ಮೇಘನ ಬಿರಿಯಾನಿದು ಚೆನ್ನಾಗಿರುತ್ತಂತೆ. ಈ ಸರಿ ಅಲ್ಲಿದು ತರಿಸಿ ಟೇಸ್ಟ್ ನೋಡ್ತಾ ಇದ್ದೀವಿ. ಅವನೇನು ಡಯಟ್ ಮಾಡ್ತಾನೆ ಕೇಳಿ ಫಾಲೋ ಮಾಡಿ. ಬಿಸ್ಕೆಟ್ ಜಾಸ್ತಿ ತಿಂತಾರೆ. ಅಲ್ಲ ಕೇಳ್ತಾರೆ ಅಮ್ಮ ಮಕ್ಕಳಿದ್ದು ನಾನು ಎದ್ದಾಗ ನಾನು ಎದ್ದಾಗ ಬೇಗ ನಾನು ಅಪ್ಪ ಬಾತ್ರೂಮ್ಗೆ ಹೋಗಿದ್ದ. ನಾನು ಹಂಗೆ ಅರ್ಜೆಂಟ್ ಅಂತ ಇಟ್ಕೊಂಡು ಬಾಗಿ ಮುಂದೆ ಹೇಳಿ ಟಿವಿನಲ್ಲಿ ಹೋಗಿ ಹೇಳಿ. ಇದು ವಯನಾಡಿಗೆ ಬರ್ತಾರಂತಣ್ಣ, ಹೇಳ್ರಣ್ಣ. ರೈಸ್ ಸ್ವಲ್ಪ ನೀನು ಖಾಲಿ ಅನ್ಸ್ಕೊಂಡ್ಯಾ? ಅಲ್ಲ ಟೀಟಿ ಮಾಡ್ಬೇಕು ಅಲ್ಲಿ ಮೈಸೂರಿನ. ಇಲ್ಲ ಸಾಕು. ಮೈಸೂರಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಸ್ಸಲ್ಲಿ ಟ್ರೈನ್ ನಾವು 8, 8, 9 ಅಂತ ನಂದನ್ನು. ಇಲ್ಲ ನಮ್ದು ಇನ್ನೊಂದು ಕಾರ್ ಐತೆ ಬಿಡು ಆದ್ರೂ ಆಗಲ್ಲ. ರಾಜುದು. ಗೇರ್ ಚಮಡ ಅಥವಾ ಬ್ರೇಕ್ ಆಗ್ತಾನೆ. ಮಿಸ್ಟರ್ ಬೀನ್ ಕಾರ್ ಮೇಲೆ ಕುಂತೋಡಿಸ್ತಾನಲ್ಲ ಹಂಗಾತಲ್ಲ. ಅದು ಓಪನ್ ಮಾಡಿ ಟ್ರೈ ಮಾಡೋಣ ಅದನ್ನೇ. ಎರಡು ಕಾರು ಕಾಲ ಎಲ್ಲ ಇಲ್ಲ ಒಂದು ಅರ್ಧ ಕಟ್ಟಿಗೆ ಮಾಡೋಣ ಒಂದು ಕಾರಿಂದ ಅಲ್ಲಿಂದಾನೆ ಏ ಹಂಗಲ್ಲ ಯಾಕಪ್ಪ ಕಾರಿಯಿಂದ ಕಟ್ಬಿಟ್ರೆ ಅದೇ ಇವ್ರ ಕಾಲ ನಮ್ಮ ಕಾರ್ ಬ್ರೇಕ್ಗೆ ಮತ್ತೆ ಸ್ಟಾಪಿಗೆ ಒಂದು ಹಗ್ಗ ಗಟ್ಟಿ. ಎಲ್ಲಾಗ ಇರುತ್ತಲ್ಲ ಎಳಿಬೋದು, ಸ್ಟಾಪ್ ಆಗುತ್ತೆ. ಅಲ್ಲ, ಮುಂದಿನ ಗಾಡಿ ಸ್ಟಾಪ್ ಆದಾಗ ಹಿಂದಿಂದು ಟಚ್ ಆಗುತ್ತೆ. ಅದು ನಾವು ಸ್ವಲ್ಪ ಬ್ರೇಕ್ ಒಂದು ಕಂಟ್ರೋಲ್ ಮಾಡಕ್ ಕುಂತಿರ್ಬೇಕು. ಅದನ್ನೇ ಚಿಂತೆ ಮಾಡ್ತೀನಿ. ಅಣ್ಣ ಯಾರು ಮೇಘನ? ಫ್ರೆಂಡ್ಸ್ ಹೋಗಿದ್ದಾದಮೇಲೆ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಗೇಮ್ ಮಾಡಿದ್ವಿ. ಹಾಗೆ ಮೇಘನ ರೆಸ್ಟೋರೆಂಟಿಂದ ಫುಡ್ ತರಿಸಿದ್ರು. ಹೊರಗಡೆನೇ ಹೋಗಿ ಊಟ ಮಾಡ್ಕೊಂಬರೋಣ ಅಂದರು. ಬೇಡ ಮತ್ತೆ ಟಯರ್ಡ್ ಆಗುತ್ತೆ ಅಂದ್ಕೊಂಡು ಇಲ್ಲೇನೇ ಮನೆಗೆ ಆರ್ಡ್ರ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಈಗ ಊಟ ಎಲ್ಲ ಮಾಡಿ ಎಲ್ಲರೂ ಮೂವಿ ನೋಡ್ತಾ ಇದ್ದೀವಿ, ನೋಡ್ಬೋದು. ವಿಶು ಅಣ್ಣ ಹಾಗೆ ನಮ್ಮ ಮನೆಯವರು ಸೇರಿದರೆ ತುಂಬಾ ಕಾಮಿಡಿ ಮಾಡ್ತಾ ಇರ್ತಾರೆ, ಫನ್ನಾಗಿರುತ್ತೆ. ಇಡೀ ದಿನ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.